ಎಎಸ್ಐ ಪುತ್ರನಿಗೆ ಒಲಿದ ಐಎಎಸ್ ಪಟ್ಟ. ದೇಶದಲ್ಲಿ 462ನೇ ರ್ಯಾಂಕ್, ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಕೀರ್ತಿ ತಂದ ಡಾಕ್ಟರ್ ವರುಣ್ ಗೌಡ. ಪೊಲೀಸ್ ಇಲಾಖೆಯಲ್ಲಿ ಸಹಾಯಕ ಉಪನಿರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಕಾಶ್ ಗೌಡ ಎಂಬುವರ ಪುತ್ರ ಡಾಕ್ಟರ್ ವರುಣ್ ಗೌಡ ಶುಕ್ರವಾರ ಪ್ರಕಟಗೊಂಡ ಯುಪಿಎಸ್ ಪರೀಕ್ಷೆಯಲ್ಲಿ ಬರೋಬ್ಬರಿ 462ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಜಿಲ್ಲೆಯ ವಾಣಿಜ್ಯ ನಗರಿ ಚಿಂತಾಮಣಿಯ ರಾಜೀವ್ ಬಡಾವಣೆಯಲ್ಲಿ ವಾಸ ಇರುವ ಕೈವಾರ ಹೊರ ಪೊಲೀಸ್ ಠಾಣೆ ಎಎಸ್ಐ ಪ್ರಕಾಶ್ ಗೌಡ ಹಾಗೂ ಪ್ರೇಮಾ ದಂಪತಿಯ ಏಕೈಕ ಪುತ್ರನಾಗಿರುವ ಡಾಕ್ಟರ್ ವರುಣ್ 3ನೇ ಪ್ರಯತ್ನದಲ್ಲಿ ಯುಪಿಎಸ್ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸಿ ಐಎಎಸ್ ಪರೀಕ್ಷೆ ಪಾಸ್ ಮಾಡುವ ಮೂಲಕ ತಂದೆ ತಾಯಿಯ ಕನಸನ್ನ ಈಡೇರಿಸಿದ್ದಾರೆ. ಚಿಂತಾಮಣಿ ನಗರದ ರಾಯಲ್ ಶಾಲೆಯಲ್ಲಿ 2013ರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 98% ಅಂಕ ಪಡೆದು ಇಡೀ ಜಿಲ್ಲೆಗೆ ಮೊದಲ ಸ್ಥಾನವನ್ನ ಪಡೆದಿದ್ರು. ದ್ವಿತೀಯ ಪಿಯುಸಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಆಳ್ವಾಸ್ನಲ್ಲಿ ಮುಗಿಸಿ ಕೊಪ್ಪಳದ ವೈದ್ಯಕೀಯ ಶಿಕ್ಷಣ ಪಡೆದು ಕಳೆದ 2 ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಾ ಯುಪಿಎಸ್ ಪರೀಕ್ಷೆಗೆ ತಯಾರಿಯನ್ನ ನಡೆಸಿದ್ರು. ಸತತ 3ನೇ ಬಾರಿಗೆ ಯುಪಿಎಸ್ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸಿರುವ ವರುಣ್ ಗೌಡ ಬಾಲ್ಯದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಇದೀಗ ಐಎಎಸ್ ಅಧಿಕಾರಿ ಆಗುವ ತಮ್ಮ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿಗೆ ತಮ್ಮ ಮಗ ವರುಣ್ ಗೌಡ ಯುಪಿಎಸ್ ಪರೀಕ್ಷೆಯಲ್ಲಿ ದಾಖಲಿಗ ರ್ಯಾಂಕ್ ಪಡೆದು ಇದೀಗ ಐಎಎಸ್ ಅಧಿಕಾರಿ ಆಗ್ತಾ ಇರುವುದು ಪೋಷಕರಲ್ಲಿ ಸಂತಸ ಮನೆ ಮಾಡಿದೆ. ಮೂಲತಃ ಕೋಲಾರ ಜಿಲ್ಲೆಯ ವಕಲೇರಿ ಹೋಬಳಿಯ ತ್ಯಾವನಹಳ್ಳಿ ಗ್ರಾಮದವರಾದ ಪ್ರಕಾಶ್ ಗೌಡ ಹಾಗೂ ಪ್ರೇಮಾ ಅವರು ಕಳೆದ 10 ವರ್ಷಗಳಿಂದ ಚಿಂತಾಮಣಿಯಲ್ಲಿ ವಾಸವಾಗಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.